ಕಾನೂನಿನ ಶಕ್ತಿ ಅಥವಾ ಅನಿವಾರ್ಯತೆಯೋ ಅಥವಾ ಕುಟುಂಬದ ಭಾವನಾತ್ಮಕ ಅಸ್ತ್ರಗಳ ಪ್ರಭಾವವೋ ಗೊತ್ತಿಲ್ಲ. ಅಂತಿಮವಾಗಿ ಹಾಸನದ ಲೋಕಸಭೆ ಸದಸ್ಯ ಇವತ್ತಿಗೂ ಪ್ರಜ್ವಲ್ ರೇವಣ್ಣ ವಾಪಸ್ಸು ಭಾರತಕ್ಕೆ ಬರುವ ಪ್ರಕಟಣೆಯನ್ನು ಪರದೇಶದಿಂದ ಹೊರಡಿಸಿದ್ದಾರೆ. ಪೆನ್ಡ್ರೈವ್ ಕೇಸಲ್ಲಿ ಸಿಲುಕಿಕೊಂಡ ನಂತರದ ನಡೆದ ಬೆಳವಣಿಗೆಗಳಲ್ಲಿ ವಿದೇಶಕ್ಕೆ ಹಾರಿ ಹೋಗಿ ಕಳೆದ 31 ದಿನಗಳಿಂದ ಭೂಗತರಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಪ್ರತ್ಯಕ್ಷರಾಗಿದ್ದಾರೆ. ಈ 1 ತಿಂಗಳ ಅವಧಿಯಲ್ಲಿ ಕುಟುಂಬ ಅನುಭವಿಸಿದ ಸಂಕಟಗಳು ಅಥವಾ ಸಮಸ್ಯೆಗಳು, ಕಾನೂನಿನ ಪ್ರಕಾರ ಎದ್ದಿದ್ದ ಪ್ರಶ್ನೆಗಳು, ಈ ಎಲ್ಲದಕ್ಕೂ ಟಚ್ ಅಪ್ ಕೊಡುವ ರೀತಿ ತಮ್ಮ ಇವತ್ತಿನ ಪ್ರಕಟಣೆಯಲ್ಲಿ ಪ್ರಸ್ತಾಪಗಳನ್ನು ಮಾಡಿಕೊಂಡಿದ್ದಾರೆ. ಕಳೆದ ವಾರವಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರು, ಅಫ್ಕೋರ್ಸ್ ತಾತ ಕೂಡ ಈ ವ್ಯಕ್ತಿಗೆ, ಮತ್ತು ಅವರ ಚಿಕ್ಕಪ್ಪರ ಪಾತ್ರ, ಮತ್ತು ಅದಕ್ಕಿಂತ ಮುಖ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಲ್ಲ ನೀವು ಬರಲೇಬೇಕು ಎಂಬ ಆಗ್ರಹವನ್ನು ಮಾಡಿದ್ದರು. ಅದು ಕುಟುಂಬದ ಕಡೆ. ಆದರೆ ಕಾನೂನಿನ ರೀತಿ ಇದು ವಿದೇಶಾಂಗ ಇಲಾಖೆ ಅವರ ಪಾಸ್ಪೋರ್ಟನ್ನು ರದ್ದು ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಎಂಬ ವ್ಯಕ್ತಿ ಇವತ್ತು ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಜ್ಞಾತ ಸ್ಥಳ ಎಂದು ನಾವು ಭಾವಿಸಿದ್ದೇವೆ. ಆ ಅಜ್ಞಾತ ಸ್ಥಳದಿಂದ ಸುಮಾರು 2 ನಿಮಿಷ 57 ಸೆಕೆಂಡ್ 3 ನಿಮಿಷ ಮಾತಾಡಿದ್ದಾರೆ. ನಾನು ಮೇ 31ರಂದು ವಿಚಾರಣೆಗೆ ಬರ್ತೀನಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ತಮ್ಮ ವಿರುದ್ಧದ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕ್ಕೊಂಡಿದ್ದಾರೆ. ನನ್ನ ರಾಜಕೀಯ ಬೆಳವಣಿಗೆಯನ್ನು ಸಹಿಸದೇ ಕೆಲ ಶಕ್ತಿಗಳು ನಡೆಸಿರುವ ಪಿತೂರಿ ಇದು ಅಂತ ಮರು ಆರೋಪ ಮಾಡಿದ್ದಾರೆ. ತಾತ, ಅಪ್ಪ, ಅಮ್ಮ, ಕುಮಾರಸ್ವಾಮಿ ಮತ್ತು JDS ಕಾರ್ಯಕರ್ತರಲ್ಲಿ ಕ್ಷಮೆ ಕೇಳಿದ್ದಾರೆ. ವೈ JDS ಕಾರ್ಯಕರ್ತರು ಎಲ್ಲರಿಗೂ ಕೇಳಬಹುದಾಗಿತ್ತು. ನನ್ನ ವಿದೇಶ ಪ್ರವಾಸ ಮೊದಲೇ ನಿಗದಿಯಾಗಿತ್ತು, ನಾನೆಲ್ಲೂ ಓಡಿ ಹೋಗಿಲ್ಲ. ಓಕೆ, ನನಗೆ ಕೋರ್ಟ್ ಮೇಲೆ ನಂಬಿಕೆ ಇದೆ, ಇರಲೇಬೇಕು. ಪ್ರಜ್ವಲ್ ರೇವಣ್ಣ ಹೇಳಿಕೊಂಡಿದ್ದಾರೆ. ನಾನೇಕೆ ಮಾಧ್ಯಮಗಳ ಮುಂದೆ ಬರಲಿಲ್ಲ ಎಂಬುದಕ್ಕೆ ತಮ್ಮದೇ ಕಾರಣಗಳನ್ನು ದಯಪಾಲಿಸಿದ್ದಾರೆ. ಸದ್ಯಕ್ಕೆ ಎಲ್ಲರೂ ಹೇಳ್ತಾ ಇರೋದು ಅವರು ಬಂದು ಇಳಿದ್ದಾರೆ, ಇಳಿದ ಕೂಡಲೇ ಬಂಧಿಸಲಾಗುತ್ತೆ ಅಂತ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ, ನನ್ನ ಕುಮಾರನಿಗೆ ಮತ್ತು ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, 26ನೇ ತಾರೀಕು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟೆ. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂತ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂತ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನು ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ. ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ನೀವು ಹೇಳ್ತಾ ಇದ್ರಿ ಸರ್, ಒಂದು ಅಲ್ಲೇ ಉಳ್ಕೊಳ್ತೀನಿ ಅನ್ನೋ ತೀರ್ಮಾನ ಅಥವಾ ಬಂದು ವಿಚಾರಣೆಯನ್ನ ಎದುರಿಸಬೇಕು, ಎರಡೇ ಆಯ್ಕೆಗಳಿಗೆ ಅವ್ರಿಗಿರೋದು ಅಂತ. ಸೊ ಇಷ್ಟು ತಡ ಮಾಡ್ಕೊಂಡಿದ್ರಿಂದ ಏನು ತನಿಖೆಯಲ್ಲಿ ಏನು ವಿನಾಯಿತಿ ಇಲ್ಲ ಅಲ್ಲ ಸರ್? ಹಾಗಾದ್ರೆ ಅಂದ್ರೆ ಏನದು? ಅಂದ್ರೆ 1 ತಿಂಗಳು ಆದ್ಮೇಲೆ ಬರೋದು ಅಥವಾ ಆಗ್ಲೇ ಬಂದಿದ್ರು ವಿನಾಯಿತಿ ಅಂದ್ರೆ ಅಂದ್ರೆ ವಿಚಾರಣೆ ಎದುರಿಸಿದಲ್ಲಿ ಯಾವುದೇ ರೀತಿಯಾದಂತಹ ಇದಿರಲ್ಲ. ಈಗ ನಾನೆಲ್ಲ ಈ ಮಾಲ್ಗಳಲ್ಲಿ ವಿನಾಯಿತಿ ಕೊಡ್ತಾರಲ್ಲ ಆ ಟೈಪ್ ಆಫರ್ ಅಲ್ಲ ಸರ್. ವಿನಾಯಿತಿ ಪನಾಯಿತಿ ಅವೆಲ್ಲ ಎಂಥದ್ದು ಇಲ್ಲ. ಬಾಯಿ ಮುಚ್ಕೊಂಡು ಬಂದು ಹಾಜರಾಗಬೇಕಾಗಿದ್ದು ಹಿಸ್ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿಚ್ ಹಿ ಈಸ್ ಡೂಯಿಂಗ್. ಐ ಹೋಪ್ ಬಂದ ಕೂಡಲೇ ಬಂಧನವಾಗಲೇಬೇಕು, ಆಗತ್ತೆ. ಬಿಕಾಸ್ ಆ ಸೆಕ್ಷನ್ಸ್ ಹಾಗೆ ಇದೆ, FIRಗಳು ಹಾಗೆ ಇದೆ. ಅರೆಸ್ಟ್ ವಾರೆಂಟ್ ಅರೆಸ್ಟ್ ವಾರೆಂಟ್ ಇದೆಯೋ ಇಲ್ವೋ ಬಂಧನ ಆಗತ್ತೆ. ಅರೆಸ್ಟ್ ವಾರೆಂಟ್ ಇರಲೇಬೇಕು ಅಂತ ಏನಿಲ್ಲ ಅಲ್ಲಿ. ಪಿತೂರಿಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀರಿ. ಆ ವಿಚಾರವನ್ನು ನೀವು ರಾಜಕೀಯವಾಗಿ ನೀವು ಹ್ಯಾಂಡಲ್ ಮಾಡ್ಕೋಬೇಕು ಮತ್ತು ನ್ಯಾಯಾಲಯದಲ್ಲಿ ಅದಕ್ಕೆ ಉತ್ತರವನ್ನು ಕಂಡುಕೋಬೇಕು. ಒಂದು ವೇಳೆ ಅದು ಪಿತೂರಿಯೇ ಎಂಬುದು ಆಗಿದ್ದರೆ ಅದಕ್ಕೆ ಪ್ರತಿ ದೂರನ್ನು ನೀವು ಅಲ್ಲೇ ದಾಖಲಿಸಿ ನ್ಯಾಯಾಲಯದಲ್ಲಿ ಬಗೆಹರಿಸ್ಕೋಬೇಕಾಗಿತ್ತು. ಓಕೆ, ಈಗ ಕೊನೆಗೂ ಬರಲು ತೀರ್ಮಾನ ಮಾಡಿರುವ ಪ್ರಜ್ವಲ್ ರೇವಣ್ಣ ನೀತಿ, ನಿಲುವು, ನಿರ್ಧಾರ, ನಡೆ ಸರಿಯೋ ತಪ್ಪೋ?
ಸರಿ ಹಾಗೂ ತಪ್ಪು. ಹೇಗೆ ಸರ್? ಸರಿ ಬರುತ್ತಿರುವುದು ದೇಶದ ಕಾನೂನನ್ನು, ನೆಲದ ಕಾನೂನನ್ನು ಗೌರವ ಮಾಡುತ್ತಿರುವುದು. ತಪ್ಪು ಇಷ್ಟು ದಿನ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಿದ್ದು. ಓಕೆ. ಕಾರಣ ಆರ್ಡಿನರಿ ವ್ಯಕ್ತಿ ಅಲ್ಲ, ಯು ಆರ್ ಎನ್ MP. ಹಾಗಾಗಿ ತಡ ಮಾಡಿಕೊಂಡು ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಐಸೋಲೇಷನ್ನಲ್ಲಿದ್ದೆ, ಫೇರ್, ಎಲ್ಲ ಅಕ್ಸೆಪ್ಟೆಡ್. ಬಟ್ ಇಷ್ಟು ದಿನ ತಡ ಮಾಡಿದ್ದು, ಅದಕ್ಕೆ ಇಷ್ಟೆಲ್ಲ ಪ್ರಕ್ರಿಯೆಗಳನ್ನು ನಡೆಯುವಂತೆ ಮಾಡಿದ್ದು, ಇದೆಲ್ಲವೂ ನಿಮ್ಮ ಪರವಾಗಿ ತಪ್ಪು. ಸರಿ ಯಾವುದು ಬರ್ತಿರೋದು. ಬಂದಾದ್ಮೇಲೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಅರೆಸ್ಟ್ ಅಂತೂ ಆಗುತ್ತೆ, ಆಮೇಲೆ ಮುಂದೆ ಏನು ಬೇಕಾದ್ರೂ ಆಗ್ಬೋದು. ಕ್ಷಮೆ, ನಿಮ್ಮ ತಂದೆ, ನಿಮ್ಮ ತಾಯಿ, ತಾತ, ಅಪ್ಪ, ಚಿಕ್ಕಪ್ಪ ಯಾರ್ಯಾರ್ದೋ ಕ್ಷಮೆ ಕೇಳಿದ್ದೀರಿ, ಕಾರ್ಯಕರ್ತರು ಕ್ಷಮೆ ಕೇಳಿದ್ದೀರಿ. ಒಂದು ವೇಳೆ ಇದು ಆರೋಪಗಳು ಹೌದು ಅನ್ನೋ ಅದು ಬಂದರೆ ಕ್ಷಮೆ ನಮ್ಮದಲ್ಲ, ಯಾರು ಇದರಲ್ಲಿ ತಗಲಾಕೊಂಡ್ರೋ ಅವರು ಕ್ಷಮೆ ಕೇಳ್ಕೋಬೇಕು. ನಂಬರ್ 2, ಇಲ್ಲ ಅನ್ನುವುದಾದರೆ, ಓಕೆ, ಇಲ್ಲ ಅನ್ನುವಂತಹ ವಿಶ್ವಾಸ ಇದ್ದಿದ್ದರೆ ಇಷ್ಟು ದಿನ ಮೊದಲೇ ಬಂದು ಫೇಸ್ ಮಾಡಿ ಜನರ ಮುಂದೆ ನಿಂತ್ಕೊಂಡಿದ್ದಿದ್ರೆ ಬೆಟರ್ ಹೀರೋ ಆಗ್ಬೋದಾಗಿತ್ತು. ತಲೆಮರೆಸಿಕೊಂಡರೂ ಎಂಬಂತಹ ಅರ್ಥದ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದೇ ನಿಮ್ಮ ಮೂರ್ಖತನ. ಅದಕ್ಕೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್. ಜನ ನಿಮ್ಮನ್ನು ಕ್ಷಮಿಸಬೇಕು ಬೇಡ ಅನ್ನೋದನ್ನು ಅವರವರಿಗೆ ಅವಕಾಶ ಸಿಕ್ಕಿದ್ದಾಗ ಅವ್ರು ಮಾಡಬಹುದು. ಯಾಕಂದರೆ ಈಗ ಬಂದಿರುವ ಆರೋಪಗಳಲ್ಲಿ ಯಾವುದರಲ್ಲೂ ಜನರ ಪಾತ್ರ ಏನಿಲ್ಲ. ನೋಬಡಿ ಹ್ಯಾಡ್ ಟೋಲ್ಡ್ ಯು ಗೆಟ್ ಇನ್ ಟು ಈ ಟೈಪ್ ಆಫ್ ಎ ರಟ್ ಸಿಚುಯೇಷನ್. ಅಂದರೆ ಕೊಳಚೆ ಪರಿಸ್ಥಿತಿಗೆ ಹೋಗಿ ಸಿಕ್ಕಾಕೊಳ್ಳಿ ಅಂತ ಯಾರಿಗೂ ಜನ ಹೇಳಿರಲಿಲ್ಲ. ಆಗಿದೆಯೋ ಬಿಟ್ಟಿದೆಯೋ ಅದು ಆರೋಪನೇ. ಹಾಗಾಗಿ ನಾವಲ್ಲ ಕ್ಷಮಿಸಬೇಕಾಗಿರೋದು, ನೈತಿಕವಾಗಿ ಧರ್ಮದತ್ತವಾಗಿ ಯಾರು ಇದರಲ್ಲಿ ಸಂಕಷ್ಟಕ್ಕೆ ತಗಲಾಕೊಂಡಿದ್ದಾರೋ ಅವರು ಒಂದು ಕಡೆ, ಇನ್ನೊಂದು ಕಾನೂನಾತ್ಮಕವಾಗಿ ನ್ಯಾಯಾಲಯ. ಇವರಲ್ಲಿ ಇಬ್ಬರಲ್ಲಿ ಒಬ್ಬರು ಯಾರು ನಿಮ್ಮನ್ನು ಕ್ಷಮಿಸಬೇಕು. ಅದು ನಿಮಗೆ ಬಿಟ್ಟಿದ್ದು, ನ್ಯಾಯಾಲಯ ಯಾವ ತೀರ್ಮಾನ ಕೊಡುತ್ತೋ ಆ ಪ್ರಕಾರವಾಗಿ. ಅಂದ್ರೆ ನಾನು ಹೋಗೋ ಮುಂಚೆ ಗೊತ್ತಿರಲಿಲ್ಲ, 4 ದಿನ ಆದ್ಮೇಲೆ ನನಗೆ ಫೇರ್ ಆರ್ಗ್ಯುಮೆಂಟ್. ಹೋಗೋದಕ್ಕೂ ಮೊದಲು ಆತನಿಗೆ SIT ಆಗಿದೆ ಅಂತಾನೋ ಅಥವಾ ಮತ್ತೊಂದೋ ಗೊತ್ತಿರಲಿಲ್ಲ. ಇಟ್ಸ್ ಎ ಫೇರ್ ಆರ್ಗ್ಯುಮೆಂಟ್, ನಾವು ಒಪ್ಕೋತೀನಿ. ಪೆನ್ಡ್ರೈವ್ಗಳು ಹೊರಕ್ಕೆ ಬಂದಿತ್ತೇ ಹೊರತು ಹಾದಿ ಬೀದಿ ಗಲ್ಲಿಗಳಲ್ಲೂ ಮತ್ತು ಮರದ ರೆಂಬೆ ಕೊಂಬೆ ಪೊಟರೆಗಳಲ್ಲೂ ಇತ್ತೇ ಹೊರತು ಅದು FIR ಆಗಿ, ಅದು ಬ್ಲೂ ಕಾರ್ನರ್ ನೋಟಿಸ್ ಆಗಿ, ಅದಕ್ಕೆ SIT ಫಾರಮ್ ಆಗಿ ಎಲ್ಲ ಆಗಿದೆ ಅಂತ ಇರಲಿಲ್ಲ. ದಟ್ ಐ ಗಿವ್ ದ ಬೆನಿಫಿಟ್ ಆಫ್ ಡೌಟ್ ಟು ಹಿಮ್. ಗೊತ್ತಿರಲಿಲ್ಲ. ಸೊ ಆ ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ನಿಮ್ಮ ಟ್ರಾವೆಲ್ನ ಆಕ್ಚುಲಿ ಚಾಲೆಂಜ್ ಮಾಡಕ್ಕೆ ಬರಲ್ಲ ನನ್ನ ಪ್ರಕಾರ. ಯಾಕೆ ಹೋದ ಅಂತಾರೆ, ಹೋಗಕ್ಕೆ ಇದ್ದಿದ್ರೆ ತಾನೇ ಹೋಗ್ಬಾರ ಅನ್ನಕ್ಕೆ, ಅಲ್ಲೇನು ಇರಲಿಲ್ಲ. ಆದರೆ ಪ್ರಶ್ನೆ ಬಂದಿದ್ದು ಹೋದ ಮೇಲಿನ ಪ್ರಶ್ನೆ, ಹೋದ ಪ್ರಶ್ನೆ ಅಲ್ಲ ನನ್ನ ಪ್ರಕಾರವಾಗಿ. ಹೋದ ಮೇಲಿನ 1 ತಿಂಗಳು ಅಥವಾ 29 ದಿನನೋ 26 ದಿನನೋ 28 ದಿನದ ಪ್ರಶ್ನೆ, ಅದು ಪ್ರಶ್ನೆ ಇರೋದು. ಕಾರಣ, ಒಂದು ವೇಳೆ ಆ ರೀತಿಯ ವಿಶ್ವಾಸ ಇದ್ದರೆ ಹೊರಗಡೆ ಹೋದ ವ್ಯಕ್ತಿ ತನ್ನ ಮೇಲೆ ಈ ರೀತಿ ಪುಂಖಾನುಪುಂಖವಾಗಿ ತನ್ನ ರಾಜಕೀಯ ಜೀವನ, ವೈಯಕ್ತಿಕ ಜೀವನ, ಕುಟುಂಬದ ಇಮೇಜು, ವರ್ಚಸ್ಸು ಎಲ್ಲವನ್ನ ನಾಶ ಮಾಡ್ತಾ ಇರುವಂತಹ ಎಡಗಡೆ ಬಲಗಡೆ ನೋಡದೆ ಇರೋ ನಾಲಿಗೆನ ಇನ್ನಷ್ಟು ಉದ್ದವಾಗಿ ಮಾತಾಡ್ಕೊಂಡು ಹೋಗ್ತಿರೋವ್ರಿಗೆ ಸಡ್ಡು ಹೊಡೆದು ಕಪಾಳಕ್ಕೆ ಹೊಡೆಯುವ ರೀತಿ ವಾಪಸ್ ಬರಬೇಕಾಗಿತ್ತು ಬಿರುಗಾಳಿಯಂತೆ. ಬರಲಿಲ್ಲ. ಯು ಸ್ಯಾಟ್ ಕ್ವಾಯಟ್. ದಟ್ಸ್ ಎ ಫೇಟಲ್ ಮಿಸ್ಟೇಕ್. ಅದು ಏನ್ ಬೇಕಾದ್ರೂ ಡಿಸ್ಟರ್ಬ್ ಮಾಡಿರ್ಬೋದು. 7 ದಿನಗಳ ಕಾಲ ಸಮಯಾವಕಾಶವನ್ನ ಕೋರಿದ್ದಂಥವ್ರು ಇನ್ನಷ್ಟು ದಿನ ಸಮಯಾವಕಾಶವನ್ನ ಬೇಕಾರೆ ಇದೇ ರೀಸನ್ಸ್ ಅಲ್ಲಿ, ನಾನು ಈ ಥರ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಪ್ಲೀಸ್ ಗಿವ್ ಮಿ ಟೈಮ್, ಐ ಆಮ್ ಕಮಿಂಗ್ ಅಂತ ಅದಾರು ಮಾಡ್ಬೋದಾಗಿತ್ತು. ಕಾರಣನೇ ಕೊಡ್ತೀರಾ. ಹಾಗಾಗಿ ಇಟ್ಸ್ ಗುಡ್ ಆ್ಯಂಡ್ ಇಟ್ಸ್ ಬ್ಯಾಡ್, ಎರಡೂ ಇದೆ. ಬಟ್ ನನಗೆ ಹೇಳಿದ್ದೆಲ್ಲ ಕಾನೂನಾತ್ಮಕವಾಗಿ ಯಾವುದೇ ಪರಿಣಾಮವನ್ನೇನು ಬೀರಲ್ಲ. ಎಕ್ಸೆಪ್ಟ್ ಕ್ವಶನ್ ಆಫ್ ನಾಳೆ ಕೋರ್ಟಲ್ಲಿ ಬರ್ಬೋದಾದ ಪ್ರಕ್ರಿಯೆಗಳಲ್ಲಿ ಜಾಮೀನಿನ ಪ್ರಶ್ನೆ ಬಂದಾಗ ಇವರು ತಲೆಮರೆಸಿಕೊಂಡಿದ್ದರು, ಓಡಿ ಹೋಗಿದ್ದರು, ಹಾಗೆ ಇವ್ರನ್ನ ನಂಬಲಿಕ್ಕೆ ಸಾಧ್ಯವಿಲ್ಲ, ಇವರಿಗೆ ಜಾಮೀನು ಕೊಟ್ಟರೆ ಮತ್ತೆ ತಲೆಮರೆಸಿಕೊಳ್ಳಬಹುದು ಅನ್ನೋ ವಾದ ಪ್ರಸ್ತಾಪಗಳು ಬರಬಹುದೇ ಹೊರತು ಕಾನೂನು ಮತ್ತು ತೀರ್ಪು ಮತ್ತು ನ್ಯಾಯಾಲಯ ಮತ್ತು ಮೊಕದ್ದಮೆಯ ಮೇಲೆ ಬಹಳ ದೊಡ್ಡದಾಗಿ ಏನು ಪರಿಣಾಮ ಬೀರಲ್ಲ. ಅದು ಎಸ್.
ಇನ್ನು ಪ್ರಜ್ವಲ್ ರೇವಣ್ಣ ಇದೇ ಶುಕ್ರವಾರ ವಿದೇಶದಿಂದ ವಾಪಸ್ ಆಗುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ರಾಜಕಾರಣಿಗಳು ಹಲವು ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ದೇವೇಗೌಡರು ಮತ್ತು ನನ್ನ ಮಾತಿಗೆ ಪ್ರಜ್ವಲ್ ಗೌರವ ಕೊಟ್ಟಿದ್ದು ಸಮಾಧಾನ ತಂದಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಈ ಕೆಲಸವನ್ನ ಮೊದಲೇ ಮಾಡಬೇಕಿತ್ತು ಅಂತ ಅಶೋಕ್ ಅವರು ಹೇಳಿದ್ದಾರೆ. ಇನ್ನು ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಡಿಸಿಎಂ ವ್ಯಾಖ್ಯಾನ. ಪ್ರಜ್ವಲ್ ಬರ್ತೀನಿ ಎಂದಿದ್ದಾರೆ, ಬರಲಿ ಸಂತೋಷ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಾಜಿ ಮಂತ್ರಿ ಎಚ್ ಡಿ ರೇವಣ್ಣ ಇಂದು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮಾಡಿದ್ರು. ಈ ಮಧ್ಯೆ ಕೆಆರ್ ನಗರ ಕೇಸ್ನಲ್ಲಿ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮೊರೆ ಹೋಗಿದ್ದಾರೆ. ನಾಳೆ ಈ ಅರ್ಜಿ ವಿಚಾರಣೆ ನಡೆಯುತ್ತೆ. ಆಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು SITಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆನೂ ಕೊಟ್ಟಿದ್ದಾರೆ. ಒಂದು ಮನವಿಯನ್ನು ಮಾಡಿದ್ದು, ಅದಕ್ಕೆ ಹೋಗೊಟ್ಟು ಬರ್ತಾ ಇರ್ತಕ್ಕಂಥದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ. ಸತ್ಯಾಂಶಗಳೇನಿದೆ, ಯಾರ್ಯಾರ ಪಾತ್ರಗಳು ಏನಿದೆ, ಇದೆಲ್ಲ ಹೊರಗಡೆ SITಯ ತನಿಖೆ ಈಗೇನು ಮಾಡ್ತಾ ಇದ್ದಾರೆ, ನೋಡೋಣ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ. ಕಾರ್ಯಕರ್ತರ ಸಮಯ ಕೋರೋದಕ್ಕೆ ನಾನು ಅವನಿಗೆ ಪಾಪ ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಮಮತೆ ಇದೆ ಅಂತಕ್ಕಂಥ ತೋರಿಸ್ಕೊಂಡಿದ್ದಾನೆ. ಅದಕ್ಕೆ ನನಗೂ ಸ್ವಲ್ಪ ಸಮಾಧಾನ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ, ಬಟ್ ಅವರು ಮುಂಚೆನೆ ಇದನ್ನ ಮಾಡಬೇಕಾಗಿತ್ತು. ಕೆಲಸ ಮುಂಚೆನೆ ಅವರು ಅದನ್ನ ಹೇಳಬೇಕಾಗಿತ್ತು. ಹೇಳಿದ್ರೆ ಅದಕ್ಕೊಂದು ಅರ್ಥ ಆಯ್ತು. ಇದು ಬಹಳ ಟೂ ಲೇಟ್ ಅಂತ ಅನ್ಸುತ್ತೆ. ಆದ್ರೂ ಕೂಡ ಈಗಲಾದ್ರೂ ಹೇಳಿದಾರಲ್ಲ, ಬೇಗ ಬಂದು ಅಟೆಂಡ್ ಆಗಿ, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ, ಕಾನೂನು ಪ್ರಕಾರ ಮಾಡ್ಬೇಕು. ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ. ಯಾರು ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ ಇದುವರೆಗೂ ಅವ್ರನ್ನ ಪಾಪ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಬಾಯಿಗೆ ಯಾರು ಬೀಗ ಹಾಕಕ್ಕಾಗಲ್ಲ. ಕಾಲ ಉತ್ತರ ಹೇಳ್ತದೆ. 31ನೇ ತಾರೀಕು SIT ಮುಂದೆ ಬರ್ತೇನೆ ಅಂತ ಏನು ಹೇಳಿದ್ದಾರೆ, ಅದನ್ನ ನಾನು ಸ್ವಾಗತ ಮಾಡ್ತೇನೆ. ಅವರೇ ಸರೆಂಡರ್ ಆಗ್ತೀವಿ ಅಂತೇಳಿ ಅರೆಸ್ಟ್ ಅಂತೂ ಮಾಡ್ತಾರೆ. ವಿದೇಶಕ್ಕೆ ಹೋಗುವ ವಿಚಾರದಲ್ಲಿ ತಪ್ಪಿಲ್ಲ ಅಂತ ಹೇಳಿರ್ಬೋದು, ಆದರೆ ಕಂಪ್ಲೇಂಟ್ ಆದಮೇಲೆ SIT ಫಾರ್ಮೇಷನ್ ಮಾಡಿದ ಮೇಲೆ ಮುಂದಿನ ವಿಚಾರಗಳು ಕುಟುಂಬ ಮತ್ತು ನೋಟಿಸ್ಗಳ ಒತ್ತಡ ಒಂದು ಪರಿಣಾಮ. ಕುಟುಂಬದವರ ಸಮಾಧಾನ, ಕುಟುಂಬದವರ ಮನವಿಯನ್ನು ಒಪ್ಪಿ ಅವರು ಬಂದಿಲ್ಲ, ಅದು ಅವ್ರದ್ದು. ಇಟ್ ಇಸ್ ಮೇ ಬಿ ಅದಾಗಿರಲೂಬಹುದು. ಭಾವನಾತ್ಮಕವಾಗಿ ಕೌಟುಂಬಿಕ ಕಾರಣಗಳಿಂದಾಗಿ ಅವರ ಮೇಲೆ ಅದು ಪ್ರಭಾವ ಬೀರಿನೂ ಇರಬಹುದೇನೋ, ನನಗೆ ಗೊತ್ತಿಲ್ಲ. ಬಟ್ ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಟು ಮೀ. ನನಗೆ ಅದು ಯಾವ ಬದಲಾವಣೆಯನ್ನು ತರುವುದಿಲ್ಲ. ನಮಗೆ ಬೇಕಾಗಿದ್ದಿದ್ದು ಆತ ಹಾಜರಾಗ್ತೀರಾ ಹಾಜರಾಗಲ್ವಾ ಅಷ್ಟೇ ಪ್ರಶ್ನೆ ಇದ್ದಿದ್ದಿಲ್ಲಿ. ಈಗ ಹಾಜರಾಗ್ತೀನಿ ಅಂತಂದಿದ್ದಾರೆ, ಸಂತೋಷ. ಈಗ ಹಾಜರಾಗಬೇಕು, ಫೇಸ್ ಮಾಡಬೇಕು. ಈಗ ರೇವಣ್ಣ ಅವರ ವಿಷಯದಲ್ಲೂ ಷಡ್ಯಂತ್ರ ಅಂತ ಮಾತು ಬಂದಿತ್ತು ಸರ್. ಎಲ್ಲ ಈ ದೇಶದ ರಾಜಕಾರಣಿಗಳ ಮೇಲೆ ಬರುವ ಎಲ್ಲ ಪ್ರಕರಣಗಳು ಷಡ್ಯಂತರವೇ. ಯಾವುದೇ ಪ್ರಕರಣ, ರೌಡಿ ಕೆಲಸ ಮಾಡಿದ್ರು ಷಡ್ಯಂತ್ರ, ಕೊಲೆ ಮಾಡಿದ್ರು ಅವನ ಷಡ್ಯಂತ್ರಕ್ಕೆ ಬಲಿಯಾಗಿ ನಾನು ಕೊಲೆ ಮಾಡಿದ್ದೇನೆ, ದರೋಡೆ ಮಾಡಿದ್ರು ಷಡ್ಯಂತ್ರ, ಭ್ರಷ್ಟನಾಗಿದ್ರು ಷಡ್ಯಂತ್ರ, ಕಳ್ಳ ಆದ್ರೂ ಷಡ್ಯಂತ್ರ, ಕಚಡ ಆದ್ರೂ ಷಡ್ಯಂತ್ರ. ಆಯ್ತಾ? ಈ ದೇಶದಲ್ಲಿ ಕಾನೂನು ಷಡ್ಯಂತ್ರವಿಲ್ಲದೆ ಇರುವುದು ಶ್ರೀಸಾಮಾನ್ಯರಿಗೆ. ರಾಜಕಾರಣಿಗಳು ಮತ್ತು ಶಕ್ತಿಯುತ ಅಧಿಕಾರಿಗಳು ಅಥವಾ ಬಲವಂತರಿಗೂ ಅವ್ರಿಗೆ ಅಲ್ಲ ಅದು. ಹಾಗಾಗಿ ಈ ಷಡ್ಯಂತ್ರ ಪಟ್ಯಂತ್ರ ಈ ಕತೆ ಎಲ್ಲ ಬಿಡೋದು ಬೇಡ. ದೇರ್ ಇಸ್ ನೋ ಪಾಯಿಂಟ್. ಎಲ್ಲರೂ ಅದೇ ಪಾಯಿಂಟೇ, ಎಲ್ಲರೂ ಷಡ್ಯಂತ್ರನೇ. ಯಾರು ಷಡ್ಯಂತ್ರ ಅಲ್ಲ, ಎಲ್ಲರೂ ನೀವು ಯಾರ ಮೇಲೆ ಏನು ನಡೆದ್ರು ಷಡ್ಯಂತ್ರನೇ. ದಟ್ಸ್ ಓಕೆ. ಬಟ್ ಒನ್ಸ್ ದಿಸ್ ಫೆಲೋ ಅರೈವ್ಸ್, ಕಾನೂನಿನ ಚಕ್ರಗಳು ತಿರುಗಲಿಕ್ಕೆ ಪ್ರಾರಂಭ ಆದಂಗೆ ಮೂಲ ಆರೋಪಿ ಮೇಲೆ, ಅದಕ್ಕೆ ಕಾರಣರಾದ ಕಚಡಗಳು ಮತ್ತು ಕಂತ್ರಿಗಳು ಯಾರಿದ್ದಾರೆ ಪೆನ್ ಡ್ರೈವ್ ವಿಚಾರದಲ್ಲಿ, ಅದು ಯಾರು ಬೇಕಾದ್ರೂ ಇರಲಿ, ಅವ್ರನ್ನ ಅನ್ಮಾಸ್ಕ್ ಮಾಡದೇ ಇದ್ದರೆ, ಅವರನ್ನು ಪ್ರೊಟೆಕ್ಟ್ ಮಾಡ್ತಿರೋಂತಹ ಭಾವನೆಯನ್ನು ದೂರ ಮಾಡದಿದ್ದರೆ, ದ ನೆಕ್ಸ್ಟ್ ಅಕ್ಯೂಸ್ಡ್ ಶುಡ್ ಬಿ ಸ್ಟೇಟ್ ಗವರ್ನಮೆಂಟ್. ಎಸ್, ಕೋ ಅಕ್ಯೂಸ್ಡ್ಗಳು ನೀವಾಗ. ಒಂದು ಕಡೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ, ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಕಾಪಾಡಕ್ಕೆ ನಾವು ಇದೆಲ್ಲ ಮಾಡ್ತಿದ್ದೀವಿ, ಫೇರ್, ಕರೆಕ್ಟ್ ಆಲ್ಸೋ. ಬಟ್ ಅದಕ್ಕೆ ಕಾರಣರಾದ ಉಳಿದವರಿಗೆ ರಕ್ಷಣೆ ಕೊಟ್ಟರೆ ಅದು ನೀವು ನಿಮ್ಮ ಕುಟುಂಬದಲ್ಲಿರುವ ಹೆಂಗಸರು ಸೇರಿದಂತೆ ರಾಜ್ಯದ ಹೆಂಗಸರಿಗೆ ಮಾಡೋ ಅವಮಾನ. ದಾಟ್ ಯು ಶುಡ್ ರಿಯಲೈಸ್. ಯು ಕೆನಾಟ್ ಚೆರ್ರಿ ಪಿಕ್. ನನಗೆ ಬೇಕಾದ ಭಾಗವನ್ನು ತೆಗೆದುಕೊಂಡು ಬೇಡವಾದ ಭಾಗಕ್ಕೆ ಮಾತಾಡ್ತೀನಿ ಅಂತ ಬರಲ್ಲ, ಬರ್ಕೂಡ್ದು. ಲೆಟ್ಸ್ ಸಿ ಹೌ ಇಟ್ ವಿಲ್ ಪ್ರೋಗ್ರೆಸ್ ನೆಕ್ಸ್ಟ್. ಸಿಎಂ ಮಾತಾಡ್ತಾ ಹೀಗೆ ಹೇಳ್ತಿದ್ರು ಸರ್, ಅತ್ಯಾಚಾರ ನಡೆದಿದೆ ಅನ್ನೋದು ಮುಖ್ಯ, ಹರಿಬಿಟ್ಟಿದ್ ಮುಖ್ಯ ಅನ್ನೋದು ಅಲ್ಲ. ಹಿ ಈಸ್ ರಾಂಗ್. ಅದೇ ಆದರೆ ನನಗೆ ನಾಳೆ ಕಾನೂನಿನಲ್ಲಿ ಪಾಠ ಹೇಳಬೇಡಿ, ಯಾರು ಬಂದು ಪಾಠ ಹೇಳಬೇಡಿ ನಮಗಂಗಾರೆ. ಅದನ್ನ ಹೇಳಬೇಡಿ ಬಂದು ಪಾಠ ನಮಗೆ.
ಎರಡೂ ತಪ್ಪೆ. ಅದು ಯಾರು ಬೇಕಾದ್ರೂ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಓಕೆ ಐ ಹ್ಯಾವ್ ನೋ ಐಡಿಯಾ ಹೂ ಇಟ್ ಈಸ್, ಬಟ್ ದಾಟ್ ಫೆಲೋ ಹ್ಯಾಸ್ ಟು ಬಿ ಬ್ರಾಟ್. ಹಿ ಬಿಕಮ್ ಸೀರಿಯಸ್ಲಿ ಕೋ-ಅಕ್ಯೂಸ್ಡ್ ನನ್ನ ಪ್ರಕಾರ. ಹಾಗಾಗಿ ಲೆಟ್ಸ್ ವೇಟ್, ಸರ್ಕಾರಕ್ಕೆ ಸಮಯ ಕೊಡಿ. ಬುದ್ಧಿವಂತ ಅಧಿಕಾರಿಗಳಿದ್ದಾರೆ ಎಂದು ನಾನು ಪರಿಭಾವಿಸಿರುವ SITಗೆ ಸಮಯ ಕೊಡಬೇಕು. ನೀವು ಕೊಡಿ, ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ ನಿರೀಕ್ಷಣಾ ಜಾಮೀನಿಂದು ಲೋಕಸ್ ಸ್ಟ್ಯಾಂಡೇ ಏನು ಅಂತ. ಯಾಕಂದರೆ ಅವರು FIR ಅಲ್ಲಿ ಇಲ್ಲ, ಇದ್ದಾರೆ A8 ಆರೋಪಿಯಾಗಿದ್ದಾರೆ ಸರ್ ಅವರು. ಈಗ ಮಾಡ್ಕೊಂಡಿದ್ದಾರೆ. ಸರಿ, ಹಂಗಾರೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಬಿಡಿ, ಯಾವ್ದು ತಪ್ಪು ಯಾವ್ದು ಸರಿ ಅಂತ. ಈ ಪ್ರಕರಣದಲ್ಲಿ ಏನಾಯಿತು ನೋಡೋಣ. 23ನೇ ತಾರೀಕು ಇದನ್ನು ಹಾದಿ ಬೀದಿ ರಸ್ತೆಯಲ್ಲಿ ನಾನು ಆಗಲೇ ಹೇಳ್ದಂಗೆ ರೆಂಬೆ ಕೊಂಬೆ ಪೊಟರೆಗಳಲ್ಲಿ ಇತ್ತು. 27ನೇ ತಾರೀಕು ಎಲೆಕ್ಷನ್ ಮುಗಿದ ದಿನ, ಅದೇ ದಿನ ರಾತ್ರಿ ಅಂದರೆ ಮಾರನೇ ದಿನ ಮುಂಜಾನೆ ಇರಬೇಕದು. 26 ಎಲೆಕ್ಷನ್ ಮುಗಿತು, 27ಕ್ಕೆ ಅವರು ವಿದೇಶಕ್ಕೆ ಹೊರಟೋದ್ರು. 29ಕ್ಕೆ SIT ನೋಟಿಸ್ ಆಯಿತು. ನಾನು ಆಗಲೇ ಹೇಳಿದ್ದು ಅದಕ್ಕೇನೆ, ಅವ್ರು ವಿದೇಶಕ್ಕೆ ಟ್ರಾವೆಲ್ ಮಾಡಿದ್ದನ್ನ ಐ ಕೆನಾಟ್ ಫೈಂಡ್ ಫಾಲ್ಟ್ ಅಲ್ಲಿ ಅಂತ. ಓಕೆ ಮೇ 1 ಪ್ರಧಾನಮಂತ್ರಿ ಕಾಗದ ಬರೆದ್ರು CM ಡ್ಯಾಶ್ ಅವರೇ ಒಂದು ವಾರ ವಿಚಾರಣೆ ಕಾಲಾವಕಾಶ ಕೋರಿದ್ರು. ಕಾಲಾವಕಾಶವನ್ನು ಫೇಸ್ಬುಕ್ನಲ್ಲೋ ಡ್ಯಾಶ್ ಯಾವುದಲ್ಲ ವಾಟ್ ಎವರ್ ಇಟ್ ಈಸ್. 2ನೇ ತಾರೀಕು ಲೋಕೌಟ್ ನೋಟಿಸ್ ಆಯಿತು. ನನ್ನ ಪ್ರಕಾರ ಎಲ್ಲ ಸ್ಟಾರ್ಟ್ ಆಗಿರೋದು ಇಲ್ಲಿ ಲಾರ್ಜ್ಲಿ 29 SIT ನೋಟಿಸಿಂದಾನೆ ಅಂತ ಇಟ್ಕೊಂಡ್ರು. ಲುಕೌಟ್ ನೋಟಿಸ್ ಪಾಯಿಂಟಿಂದ ಹಿ ಶುಡ್ ಹ್ಯಾವ್ ಬಿಕಮ್ ಸೀರಿಯಸ್. ಓಕೆ ದ್ಯಾಟ್ಸ್ ಬ್ಯಾಡ್. ಲುಕೌಟ್ ನೋಟಿಸ್ ಹಾಕಿಸ್ಕೊಳ್ಳೋದು ವೆರಿ ಬ್ಯಾಡ್. ಅದು ಅದರಲ್ಲೂ ಒಬ್ಬ MP ಬಲವಂತ ಕರ್ಸ್ಕೊಳ್ಳೋ ಮೇ 5ನೇ ತಾರೀಕು ಬ್ಲೂ ಕಾರ್ನರ್ ನೋಟಿಸ್, ಅದು ಇನ್ನೂ ಬ್ಯಾಡ್. 6ನೇ ತಾರೀಕು ಮೋದಿ ನಾವು ಕಠಿಣ ಕ್ರಮ ತಗೋತೀವಿ ಅಂತ ಯಾವುದೋ ಸಂದರ್ಶನದಲ್ಲೋ ಎಲ್ಲ ಹೇಳಿರೋದು. 18 ಅರೆಸ್ಟ್ ವಾರಂಟ್ ಆಯಿತು. ದಿಸ್ ಈಸ್ ದಿ ನೆಕ್ಸ್ಟ್ ಕ್ರಿಟಿಕಲ್ ಡೇಟ್. ಇದು ಅರೆಸ್ಟ್ ವಾರಂಟ್ ಆದಾಗಲಾದರೂ ಈ ವ್ಯಕ್ತಿ ಎಚ್ಚೆತ್ಕೋಬೇಕಾಗಿತ್ತು ನನ್ನ ಪ್ರಕಾರ. ನೆಕ್ಸ್ಟ್ ಕ್ರಿಟಿಕಲ್ ಡೇಟ್ ಇದು. 20ಕ್ಕೆ ಶರಣಾಗತಿಗೆ ಮನವಿ, ದಟ್ಸ್ ನಾಟ್ ಇಂಪಾರ್ಟೆಂಟ್. 20ನೇ ತಾರೀಕು ಪಾಸ್ಪೋರ್ಟ್ ರದ್ದತಿಗೆ SIT ಪತ್ರ. ದ್ಯಾಟ್ ಈಸ್ ದ 3ನೇ ಅತ್ಯಂತ ಪ್ರಮುಖ ಡೇಟ್. ಅದು ನನಗೆ ಪಾಸ್ಪೋರ್ಟನ್ನು ರದ್ದತಿ ಹಂತಕ್ಕೆ ತಂದ ನಂತರವೂ ನಾನು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ, ನಾನು ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡಲ್ಲ ಅಂತಂದರೆ ಇಟ್ಸ್ ಅಮೇಝಿಂಗ್. ಮಾಡಿದಿರೋ ಮಾಡಿಲ್ವೋ, ಪಿತೂರಿ ಅಲ್ಲವೋ, ಹೇಗೆ ನಡೆಯುತ್ತೋ ಹೇಗೆ ನಡೆಯಲಿಲ್ಲವೋ, ಆ ವಿಡಿಯೋ ನಿಜವೋ ಸುಳ್ಳೋ ಅಸಲಿಯೋ ನಕಲಿಯೋ ಅದೆಲ್ಲ ಪ್ರೂವ್ ಆಗಬೇಕು. ನೋ ಐಡಿಯಾ. ಎಲ್ಲ ಕೋರ್ಟಲ್ಲಿ ನಾಳೆ ಬರುತ್ತೆ. ವೆದರ್ ಇಟ್ ಈಸ್ ಇದು ರೇಪ್ ಆಗಿದ್ರೆ ಏನಾಯಿತು, ಹೇಗಾಯಿತು, ಯಾಕಾಯಿತು, ಹೆಂಗಾಯಿತು, ಯಾವಾಗಾಯಿತು, ಎಲ್ಲಾಯಿತು, ಎಲ್ಲ ಬರುತ್ತೆ ನಾಳೆ. ಹಲವಾರು ಕ್ವಶನ್ಸ್, ಏನು ಒಂದಲ್ಲ ಎರಡಲ್ಲ. ಇದರಲ್ಲಿ ಭಾಳ ಪ್ರೊಸೀಜರ್, ಕ್ರಿಮಿನಲ್ ಕೇಸಲ್ಲಿ ಆರ್ಗ್ಯುಮೆಂಟ್ಸಲ್ಲಿ ಇವೆಲ್ಲ ಬರುತ್ತೆ. ಕನ್ಸೆಂಟ್, ನೋ ಕನ್ಸೆಂಟ್, ಡ್ಯಾಶ್ಗಳು ಇವೆಲ್ಲ ಬರ್ತವೆ. ಯಾಕಂದರೆ ಹಿಂದಿನ ಪ್ರಕರಣಗಳಲ್ಲಿ ಬಂದಿವೆ, ನಾವು ನೋಡಿದ್ದೀವಿ ಇದನ್ನು. ಇಷ್ಟೇ ಗಾಬರಿ ಹುಟ್ಟಿಸಿದಂಥ ಪ್ರಕರಣಗಳಲ್ಲಿ ಬೇರೆ ವ್ಯಕ್ತಿಗಳದ್ದು ಬಂದಿದೆ. ಹಾಗಾಗಿ ಇದೆಲ್ಲ ಆಮೇಲಿನ ಕತೆ. ಬಟ್ ಅಪಿಯರ್ ಆಗಬೇಕಾಗಿದ್ದು ಆತನ ಧರ್ಮಾನೋ ಅಲ್ವೋ. ಮೋದಿಗೆ 2ನೇ ಪತ್ರ ಹೋಯ್ತು 23ನೇ ತಾರೀಕು. ದೇವೇಗೌಡರು ವಾರ್ನಿಂಗ್ ಕೊಟ್ಟಿದ್ದರು 23ನೇ ತಾರೀಕು. ಕೇಂದ್ರ ಸರ್ಕಾರ ಒಂದು ನೋಟಿಸ್ ಬೇರೆ ಕೊಡ್ತು 24ನೇ ತಾರೀಕು. ಈಗ ಅಪಿಯರ್ ಆಗ್ತಾರಂತೆ. ಬರಲಿ, ಅಪಿಯರ್ ಆಗಲಿ, ಕಾನೂನನ್ನು ಫೇಸ್ ಮಾಡಲಿ, ಆಮೇಲೆ ನೋಡೋಣ ಏನಾಗತ್ತೆ ಏನಾಗಲ್ಲ ಅನ್ನೋ ಪ್ರಶ್ನೆ. ಎಸ್ ಸರ್. ಇನ್ನು ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಕುಮಾರಸ್ವಾಮಿ ನಡುವಣ ಟಾಕ್ ವಾರ್ ಮುಂದುವರೆದಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರನ್ನ ಅವರ ಪುತ್ರ, ದಿವಂಗತ ಪುತ್ರ ರಾಕೇಶ್ ವಿಚಾರವಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಮಗ ಸಾಧುಗಳ ಜೊತೆ ವಿದೇಶಕ್ಕೆ ಹೋಗಿದ್ರ? ಸಿದ್ದರಾಮಯ್ಯ ಪುತ್ರನ ಜೊತೆಗೆ ಹೋಗಿದ್ದವರೆಲ್ಲ ಸಾಧುಗಳ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಎಂಬ ಕುಮಾರಸ್ವಾಮಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಜನರಿಗೆ ಸಾಮಾಜಿಕವಾಗಿ ಆರ್ಥಿಕ ಶಕ್ತಿ ನೀಡುವುದು ಕೂಡ ಅಭಿವೃದ್ಧಿ ಅಂತ ವ್ಯಾಖ್ಯಾನಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡರ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನ ಅವತ್ತೇನು ಹೇಳಿಕೆ ಕೊಟ್ಟರು ದೇವೇಗೌಡರ ಬಗ್ಗೆ, ಅದಕ್ಕೆ ಹೇಳಿದೆ. ಹಾಗಿದ್ರೆ ನಿಮ್ಮ ಮಗನ ಕಳಿಸಿದ್ರಲ್ಲ ಅವತ್ತು, ಅಲ್ಲೆಲ್ಲ ಹೋಗಿ ಏನೇನು ನಡೀತಲ್ಲ ತನಿಖೆ ನಡೆಸಿದ್ರ? ಅಲ್ಲಿ ಅವ್ರು ಕರ್ಕೊಂಡು ಹೋಗಿದ್ರಲ್ಲ, ಯಾರು ಹೋಗಿದ್ರು? ಏನು ಎಲ್ಲ ಸಾಧುಗಳು ಹೋಗಿದ್ರ ಜೊತೆಗೆ? ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದಾವೆ, ಶೂನ್ಯ. ನೆನ್ನೆನೂ ಕೂಡ ಮಾತಾಡಿದ್ದಾನೆ ಕುಮಾರಸ್ವಾಮಿ. ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡೋದಿದೆಯಲ್ಲ, ಅದು ಕೂಡ ಅಭಿವೃದ್ಧಿನೇ. ಬರೀ ರಸ್ತೆ ಮಾಡೋದು, ಸೇತುವೆ ಮಾಡೋದು, ನೀರಾವರಿ ಮಾಡೋದು ಅದಷ್ಟೇ ಅಭಿವೃದ್ಧಿ ಅಲ್ಲ. ವ್ಯಕ್ತಿಯ ದಟ್ಸ್ ಫೇರ್. ಈ ಸಾಧು ಇದು ನಿಮ್ಮಿಬ್ರು ನಿಮ್ಮ ರಾಜಕೀಯಕ್ಕೆ ಏನಾರು ಮಾಡ್ಕೊಳ್ಳಿ. ಅಭಿವೃದ್ಧಿ ಫೇರ್. ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬೋದು ಅಭಿವೃದ್ಧಿನೇ. ಪಾರ್ಟ್ ಆಫ್ ದಿ ಸೋಷಿಯಲ್ ಡೆವಲಪ್ಮೆಂಟೇ ಅದುವೇ. ಬಟ್ ಎನಿ ಸೋಷಿಯಲ್ ಡೆವಲಪ್ಮೆಂಟ್, ಯಾವುದೇ ಒಂದು ಸ್ಥಾಪಿತ ಪ್ರಬುದ್ಧ ಗಂಭೀರವಾಗಿ ಚಿಂತನೆ ಮಾಡಬೇಕಾದ ಸರ್ಕಾರ
ಈ ಶಕ್ತಿಯನ್ನು ತುಂಬುವಾಗ ನಾಳೆ ಆ ಜನ ತಾವೇ ಹಣವನ್ನು ಆರ್ಥಿಕ ಶಕ್ತಿಯನ್ನು ಗಳಿಸಿಕೊಳ್ಳುವ ಶಕ್ತಿಯನ್ನು ತುಂಬುತ್ತಾ ಹೋಗಬೇಕು ಥ್ರೂ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗಲ್ಲಿ. ಓಕೆ. ನೀವು ಕುದುರೆನ ದಿನ ಕರ್ಕೊಂಡು ಹೋಗ್ಬಿಟ್ಟು ನೀವು ನೀರು ಕುಡಿಸ್ತೀನಿ ಅಂದರೆ ಪ್ರಯೋಜನ ಇಲ್ಲ. ಅದೇ ಹೋಗಿ ಕುಡಿಯೋಂಗೆ ಮಾಡಬೇಕಾ? ಕಲಿಸ್ಬೇಕು. ಹಾಂ. ಇಫ್ ದಟ್ ಈಸ್ ನಾಟ್ ಹ್ಯಾಪನಿಂಗ್, ನಂಬರ್ 1. ಎರಡನೇದು, ಆ ಶಕ್ತಿ ತುಂಬುವ ಆತುರದಲ್ಲಿ ನಿಮ್ಮ ಸಂಪನ್ಮೂಲಗಳನ್ನು ಆ ಕಡೆಗೆ ಹೆಚ್ಚು ಕೊಟ್ಟುಕೊಂಡು ಬೇರೆ ಡೆವಲಪ್ಮೆಂಟ್ಗಳನ್ನು ಕಡೆಗಾಣಿಸುವ ಹಂತವನ್ನು ತಲುಪಿದರೆ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಎ ಡಿಸಾಸ್ಟರ್. ಆಗ ನನಗೆ ಗೊತ್ತಿಲ್ಲ ಇವತ್ತು ಆ ಹಂತದಲ್ಲಿ ಕರ್ನಾಟಕ ಇದೆಯೋ ಇಲ್ಲವೋ, ಐ ಹ್ಯಾವ್ ನೋ ಐಡಿಯಾ. ಬಟ್ ಡೇಂಜರಸ್ ಸಿಚುಯೇಷನ್ ನಮ್ಗೆ ಯಾಕೆ ಈ ಥರ ಎಲ್ಲ ನಾವು ಮಾತಾಡಬೇಕಾಗಿದೆ ಅಥವಾ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಎಲ್ಲರೂ ಅಂತ ಅನ್ಕೋತಾ ಇದ್ದೀವಿ ಅಂತಂದರೆ, ಈ ದೇಶದಲ್ಲಿ ಒಂದು 2-3 ರಾಜ್ಯಗಳು ಹೆಚ್ಚು ಕಡಿಮೆ ಐ ಆಮ್ ನಾಟ್ ಸೇಯಿಂಗ್ ಫುಲ್ಲಿ ಪಾಪರ್ ಆಗುವ ಹಂತಕ್ಕೆ ಬಂದಾಗಿದೆ. ಎರಡಂತೂ ಸರಿ, ಮೂರನೇದು ಇಟ್ಕೊಳ್ಳೋಣ ಬೇಕಿದ್ರೆ. ಹೀಗೆ ನಿಮ್ಮ ಬಜೆಟ್ಟಿನ ಗಾತ್ರವನ್ನು ಮೀರಿದಂತಹ ಸಾಲಗಳು ಮತ್ತು ಆ ಸಾಲಗಳನ್ನು ತೀರಿಸಲಾಗದ ಪರಿಸ್ಥಿತಿಗಳು, ಆ ಸಾಲವನ್ನು ತೀರಿಸಲು ಬೇರೆ ಸಾಲಗಳನ್ನು ಹೆಚ್ಚಿನ ಬಡ್ಡಿಗಳಲ್ಲಿ ತರಲಿಕ್ಕೆ ಹೋಗ್ತಾ ಇರೋದು, ಈ ಮಧ್ಯದಲ್ಲಿ ಸೋಷಿಯಲ್ ಸ್ಕೀಮ್ಗಳು ಬಂದು ಅದನ್ನು ನಿಲ್ಲಿಸಲಿಕ್ಕೆ ಆಗದೇ ಇರೋ ಪರಿಸ್ಥಿತಿ, ಒಟ್ಟಾರೆಯಾಗಿ ಆದಾಯವಿಲ್ಲದ ಎಕ್ಸ್ಪೆಂಡಿಚರ್ ಅಂದರೆ ವೆಚ್ಚ ಹೆಚ್ಚಾಗ್ತಿರೋ ಪರಿಣಾಮ ಆಲ್ಮೋಸ್ಟ್ ಬ್ಯಾಂಕ್ರಪ್ಸಿಗೆ ಹೋಗ್ತಾ ಇದ್ದಾರೆ ಒಂದು 2-3 ರಾಜ್ಯದವರು. ಇವತ್ತಲ್ದಿರ ನಾಳೆನಾರು ಹೋಗ್ತಾರೆ. ಆ ಸ್ಥಿತಿಗೆ ಹೋಗಬಾರ್ದು ಕರ್ನಾಟಕ ಬ್ರಿಲಿಯಂಟ್ ಸ್ಟೇಟ್ ನನ್ನ ಪ್ರಕಾರ ಈ ವಿಚಾರಗಳಲ್ಲಿ. ನಮಗಿನ್ನೂ ಶಕ್ತಿ ಇದೆ. ನಾವು 2ನೇವರೋ 3ನೇವರೋ 4ನೇವರೋ ನಮ್ಮ ಕಂದಾಯದಲ್ಲಿ ಆದಾಯದಲ್ಲಿ ಅದು ಪ್ರಶ್ನೆ ಬೇರೆ. ಬಟ್ ಇದು ಪರ್ಮನೆಂಟಾಗಿ ಇರಲ್ಲ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕು ನಾವು. 25 ವರ್ಷದ ಹಿಂದೆ ನಮ್ಮಲ್ಲಿ ಸಾಫ್ಟ್ವೇರ್ ಎಕ್ಸ್ಪರಿಮೆಂಟ್ ಈ ರಾಜ್ಯದಲ್ಲಿ ನಡೆದಾಗ ನಮ್ಮ ಜೊತೆ ಸ್ಪರ್ಧೆ ಮಾಡೋಕ್ಕೆ ತುಂಬ ಜನ ಇರಲಿಲ್ಲ. ಹಾಗಾಗಿ ನಮಗೂ ತುಂಬ ಸುಲಭವಾದ ಮಾರ್ಗದಲ್ಲಿ ಅಥವಾ ನಮ್ಮ ನೀತಿ ನಿರೂಪಣೆಗಳಿಂದಾಗಿ ಚೆನ್ನಾಗಿ ಆಗೋಯ್ತು ಎಲ್ಲ. ಇವತ್ತು ಹಾಗಿಲ್ಲ, ಎಲ್ಲರೂ ಸ್ಪರ್ಧೆಗೆ ಇಳಿದಿದ್ದಾರೆ. ನಾಳೆ ರಾಜ್ಯಕ್ಕೆ ಹೊಸದಾಗಿ ಆದಾಯ ಸೃಜನೆಯಾಗಬೇಕಾದಂತಹ ಕ್ಷೇತ್ರಗಳ ಅಭಿವೃದ್ಧಿ ವಿಚಾರ ಬಂದರೆ ನಮ್ಮ ರಾಜ್ಯಕ್ಕೆ ಅವರು ಬರಬೇಕು ಅಂತೇನಿಲ್ಲ. ಎಲ್ಲ ರಾಜ್ಯಗಳು ಸ್ಪರ್ಧೆಗೆ ನಿಂತಿವೆ. ದ್ಯಾಟ್ ಇಸ್ ವೇರ್ ವಿ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಅಷ್ಟೇ ಕಾಳಜಿ ಇಲ್ಲಿ ಇರಬೇಕಾಗಿದ್ದು ಇರತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆಲ್ ರೈಟ್.